ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಶಾರ್ಟ್ ಫಿಲ್ಮ್ನ ಕಮ್ಮಿ ಬಡ್ಜೆಟಲ್ಲಿ ಹೇಗೆ ಮಾಡೋದು ಅಂತ ನಮಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ನ ಹೇಳಿದ್ದೀವಿ. ವಿಡಿಯೋನ ಎಂಡ್ ತನಕ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರಕ್ಷಿತ್ ಶೆಟ್ಟಿ ಇವರು ಕೂಡ ಶಾರ್ಟ್ ಫಿಲ್ಮ್ಸ್ ಮಾಡೋ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು. ಶಾರ್ಟ್ ಫಿಲ್ಮ್ನ ಕಡಿಮೆ ಬಡ್ಜೆಟಲ್ಲಿ ಮಾಡೋದು ಹೇಗೆ, ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನೀವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಷ್ಟೊಂದು ಫಿಲ್ಮ್ಸ್ ನೋಡ್ತಾ ಇರ್ತೀರಾ, ನಿಮಗೂ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀರಾ, ಬಟ್ ಬಡ್ಜೆಟ್ ಇರಲ್ಲ. ಬಡ್ಜೆಟ್ ಇಲ್ದಲೇ ಕೂಡ ಶಾರ್ಟ್ ಫಿಲ್ಮ್ ಮಾಡ್ಬೋದು. ಈಗ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂದರೆ ಮೊದಲು ಬೇಕಾಗಿರೋದು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಕತೆನ ಯೋಚನೆ ಮಾಡಿ ಮಾಡಬೇಕು. ಆದಷ್ಟು ಕತೆನ 10 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಆಗೋ ಥರ ನೋಡ್ಕೋಬೇಕು. ಯಾಕಂದರೆ ಜಾಸ್ತಿ ಡ್ಯೂರೇಷನ್ ಆದರೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಬರೋ ಖರ್ಚು ತುಂಬ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಸ್ಕ್ರಿಪ್ಟ್ ಹಂತದಲ್ಲೇ ಕ್ಯಾರೆಕ್ಟರ್ನ ಕಮ್ಮಿ ಇರೋ ಥರ ನೋಡ್ಕೋಬೇಕು. ಮತ್ತು ಶೂಟಿಂಗ್ಗೆ ಯೂಸ್ ಮಾಡೋ ಲೊಕೇಶನ್ಗಳು ಈಸಿಯಾಗಿ ಸಿಗೋ ಥರ ಇರಬೇಕು. ಲೈಕ್ ಪಾರ್ಕ್, ಮನೆ, ಟೆರೆಸ್, ಸ್ಟ್ರೀಟ್ಸ್, ಈ ಥರ ಪ್ಲೇಸಲ್ಲಿ ಆಗೋ ಅಂಥ ಕತೆನ ಬರ್ಕೋಬೇಕು. ಇಲ್ಲ ನಮ್ಮ ಕತೆನ ಸ್ವಲ್ಪ ರಿಚ್ಚಾಗಿ ತೋರಿಸ್ಬೇಕು, ಕೆಫೆ ಥರ ಬೇಕು ಅಂದರೆ ಹೋಗಿ ಅಪ್ರೋಚ್ ಮಾಡಿ, ವರ್ಕ್ ಆಗುತ್ತೆ. ಯಾಕಂದರೆ ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ನಾವು ವರ್ಕ್ ಆಗಲ್ಲ, ಅಲ್ಲೆಲ್ಲ ಸಿಗಲ್ಲ, ಕ್ಯಾಮ್ರಾ ಸಿಗಲ್ಲ, ಲೈಟಿಂಗ್ ಸಿಗಲ್ಲ ಅಂತ ಕೂತ್ರೆ ಸಿನಿಮಾ ಮಾಡೋಕ್ಕೆ ಆಗಲ್ಲ. ಆದಷ್ಟು ಆಗ್ತಾನೆ ಓಪನ್ ಆಗಿರೋ ಕೆಫೆಗಳನ್ನು ಕೇಳಿ, ಅವರಿಗೂ ಸ್ವಲ್ಪ ಪ್ರಮೋಷನ್ ಬೇಕಿರುತ್ತೆ. ನೀವು ನಿಮ್ಮ ಶಾರ್ಟ್ ಫಿಲ್ಮಲ್ಲಿ ಅವರ ಕೆಫೆಗೆ ಹೆಲ್ಪ್ ಆಗೋ ಥರ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ರೀಸೆಂಟಾಗಿ ನಾವೇ ಒಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಅಪ್ರೋಚ್ ಮಾಡಿದ್ವಿ ಆ್ಯಂಡ್ ಅದು ವರ್ಕ್ ಆಯಿತು ಕೂಡ. ಶೂಟಿಂಗ್ ವಿಚಾರಕ್ಕೆ ಬರೋದಾದರೆ ನೀವು ನಿಮ್ಮ ಮೊಬೈಲಲ್ಲೇ ಶೂಟ್ ಮಾಡಿ. ಈಗಿನ ಕಾಲದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರ ಥರ ಆದರೂ ಒಬ್ಬರ ಹತ್ರ ಐಫೋನ್ ಇದ್ದೇ ಇರುತ್ತೆ, ಅದನ್ನು ಯೂಸ್ ಮಾಡಿ ಸಾಕು. ನಿಮ್ಮ ಹತ್ರ ಈಗ ಏನಿದೆಯೋ ಅದರಿಂದ ನೀವು ಏನು ಮಾಡ್ಬೋದು ಅಂತ ಥಿಂಕ್ ಮಾಡಿ. ಇಲ್ಲಿ ಕ್ರಿಯೇಟಿವಿಟಿ ಇಂಪಾರ್ಟೆಂಟು. ಎಷ್ಟೊಂದು ಅವಾರ್ಡ್ ವಿನ್ನಿಂಗ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮೊಬೈಲಲ್ಲೇ ಶೂಟ್ ಮಾಡಿರೋದು. ಆದಷ್ಟು ನ್ಯಾಚುರಲ್ ಲೈಟಲ್ಲೇ ಶೂಟ್ ಮಾಡಿ. ಆ್ಯಕ್ಟರ್ಸ್ ವಿಷಯಕ್ಕೆ ಬರೋದಾದರೆ ಇದಕ್ಕೆ ಇರೋದು ಒಂದೇ ಆಪ್ಷನ್. ನೀವು ಹೇಗಾದರೂ ಮಾಡಿ ಲೈಕ್ ಮೈಂಡೆಡ್ ಪೀಪಲ್ನ ಹುಡುಕ್ಲೇಬೇಕು. ಅವರಿಗೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರಬೇಕು. ನಿಮ್ಮ ಕಾಂಟ್ಯಾಕ್ಟ್ಸಲ್ಲೇ ಟ್ರೈ ಮಾಡಿ, ಸಿಕ್ಕೇ ಸಿಗ್ತಾರೆ. ಅವರು ಸಿಕ್ಕ ಮೇಲೆ ಡೈರೆಕ್ಟ್ ಶೂಟಿಂಗೇ ಮಾಡಿಬಿಡ್ಬೇಡಿ. ಸ್ವಲ್ಪ ಟೈಮ್ ತೊಗೊಳ್ಳಿ, ತುಂಬ ರಿಹರ್ಸಲ್ಸ್ ಮಾಡಿ. ಎಲ್ಲ ಓಕೆ ಅಂದಾಗಲೇ ಸೆಟ್ಗೆ ಬಂದು ಶೂಟಿಂಗ್ ಮಾಡಿ. ನಿಮ್ಮ ಸ್ಟೋರಿಯಲ್ಲಿ ಕ್ಯಾರೆಕ್ಟರ್ಗಳು ಕಮ್ಮಿ ಇದ್ದರೆ ಇದೇ ಅಡ್ವಾಂಟೇಜ್. ಆದಷ್ಟು ಸ್ಟೋರಿನ 1 ಲೊಕೇಶನ್ನು ಇಲ್ಲ 2 ಲೊಕೇಶನ್ನು ಅಷ್ಟರಲ್ಲೇ ನಿಮ್ಮ ಕತೆನ ಹೇಳೋಕ್ಕೆ ಪ್ರಯತ್ನ ಪಡಿ. ಪ್ರಾಪರಾಗಿ ನಿಮ್ಮ ಆ್ಯಕ್ಟರ್ಸ್ನ ಪ್ರಿಪೇರ್ ಮಾಡಿ. ರೀಟೇಕ್ನ ಅವಾಯ್ಡ್ ಮಾಡಿ. ಸಿಂಗಲ್ ಟೇಕ್ ಶಾರ್ಟ್ಸ್ನ ಜಾಸ್ತಿ ಟ್ರೈ ಮಾಡಿ. ಆ್ಯಂಡ್ ನೀವು ಫ್ರೇಮ್ ಇಟ್ಟಾಗ ಫ್ರೇಮ್ನ ಅಬ್ಸರ್ವ್ ಮಾಡಿ. ಯಾಕಂದರೆ ನಿಮ್ಮ ಫ್ರೇಮ್ ಪಕ್ಕ ಎಷ್ಟೇ ಹೋಲಿಸಿದ್ರೂ ಅದು ಮ್ಯಾಟ್ರ್ ಆಗಲ್ಲ. ನಿಮ್ಮ ಒಂದು ಫ್ರೇಮ್ನ ಚೆನ್ನಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಪಡಿ. ಎಡಿಟಿಂಗ್ ಆ್ಯಂಡ್ ಡಬ್ಬಿಂಗ್ನ ಕಾರ್ ಒಳಗಡೆ ಕೂತು ಇಲ್ಲ ಒಂದು ಲೋ ಪ್ರೈಸ್ ಮೈಕಿಂದ ಅಥವಾ ಮೊಬೈಲಲ್ಲೇ ವಿತೌಟ್ ನಾಯ್ಸ್ ಟ್ರೈ ಮಾಡ್ಬೋದು. ಆ್ಯಂಡ್ ಅದು ವರ್ಕ್ ಕೂಡ ಆಗುತ್ತೆ. ಎಡಿಟಿಂಗ್ ವಿಚಾರಕ್ಕೆ ಬರೋದಾದರೆ ಹೇಗಿದ್ರೂ ಮೊಬೈಲಲ್ಲೇ ಶೂಟ್ ಮಾಡಿರ್ತೀರ, ಅದರಲ್ಲೇ ಎಡಿಟ್ ಮಾಡಿ. ಇಲ್ಲ ಅಂದರೆ ಲ್ಯಾಪ್ಟಾಪಲ್ಲಿ ಡ್ಯಾವಿನ್ಸಿ ರಿಸಲ್ಟ್ ಸಾಫ್ಟ್ವೇರ್ ಫ್ರೀಯಾಗಿ ಅವೈಲೇಬಲ್ ಇದೆ. ಮ್ಯೂಸಿಕ್ ವಿಚಾರಕ್ಕೆ ಬರೋದಾದರೆ ಇದನ್ನು ಫ್ರೀಯಾಗಿ ಮಾಡೋರು ಅಥವಾ ಫ್ರೀ ಮ್ಯೂಸಿಕ್ಗಳು ಇವೆಲ್ಲ ವರ್ಕ್ ಆಗಲ್ಲ. ಯಾಕಂದರೆ ಶಾರ್ಟ್ ಫಿಲ್ಮ್ಗಳಲ್ಲಿ ಬೇರೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಕ್ವಾಲಿಟಿ ಡೌನ್ ಆದರೂ ನಡೆಯುತ್ತೆ, ಹೆಚ್ಚು ಎಫೆಕ್ಟ್ ಮಾಡೋಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಒಬ್ಬ ಮ್ಯೂಸಿಷಿಯನ್ ನಿಮಗೆ ಸಿಕ್ಕರೆ SFX ಆಗುತ್ತೆ, ಮ್ಯೂಸಿಕ್ ಆಗುತ್ತೆ, ಮಿಕ್ಸಿಂಗ್ ಆ್ಯಂಡ್ ಮ್ಯಾಸ್ಟ್ರಿಂಗ್ ಕೂಡ ಆಗುತ್ತೆ. ಆ್ಯಂಡ್ ನೀವು ಮೈಕಲ್ಲಿ ರೆಕಾರ್ಡ್ ಮಾಡಿರೋ ಡಬ್ಬಿಂಗ್ ಕೂಡ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಆಡಿಯೋಗೆ ಇನ್ವೆಸ್ಟ್ ಮಾಡಿ. ಐಫೋನಲ್ಲಿ ಇರೋ ಕ್ವಾಲಿಟಿಗೆ ಒಳ್ಳೆ ಮ್ಯೂಸಿಕ್ ಬಿದ್ದರೆ ಶಾರ್ಟ್ ಫಿಲ್ಮ್ ಇನ್ನೂ ಚೆನ್ನಾಗೇ ಬರುತ್ತೆ. ಈ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗುವಾಗ ವಿತೌಟ್ ಬಡ್ಜೆಟ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನು ಪೇಷನ್ಸ್ ಆಗಿ ಹ್ಯಾಂಡಲ್ ಮಾಡಿದರೆ ನೀವೊಂದು ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡ್ಬೋದು. ಇನ್ನು ನಿಮ್ಮ ಶಾರ್ಟ್ ಫಿಲ್ಮ್ ರೀಚ್ ಆಗಬೇಕು ಅಂದರೆ ಸ್ಕ್ರಿಪ್ಟ್ ವರ್ಕ್ಗೆ ಟೈಮ್ ಕೊಡಿ. ಆಡಿಯನ್ಸ್ಗೆ ರೀಚ್ ಆಗೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಬೇಡಿ. ನೀವು ಮಾಡೋ ಶಾರ್ಟ್ ಫಿಲ್ಮಿಂದ ಇನ್ನೊಬ್ಬ ಫಿಲ್ಮ್ ಮೇಕರ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಪ್ರೊಡ್ಯೂಸರ್ಸ್ ಕೂಡ ನಿಮ್ಮ ಹತ್ರ ಬಡ್ಜೆಟ್ ಇಲ್ದಲೇ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅನ್ನೋದೇ ನೋಡೋದು. ಈಗ ಒಬ್ಬರಿಗೆ ಒಂದೊಳ್ಳೆ ಸ್ಕ್ರಿಪ್ಟ್ ಕೊಟ್ಟು ಕ್ಯಾಮ್ರಾಸ್ ಕೊಟ್ಟು ಆಕ್ಸೆಸರೀಸ್ ಕೊಟ್ಟರೆ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಬಟ್ ಫ್ರೆಷರ್ ಆಗಿ ನೀವು ನಿಮ್ಮ ಹತ್ರ ಇರೋ ರಿಸೋರ್ಸಸ್ಸಿಂದ ಎಷ್ಟು ಬೆಟರಾಗಿ ಮಾಡ್ಬೋದು ಅನ್ನೋದನ್ನು ಥಿಂಕ್ ಮಾಡಿ. ನೌಎಡೇಸ್ ಕಂಟೆಂಟ್ ಇಸ್ ದ ಕಿಂಗ್. ಇಲ್ಲಿ ತನಕ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಶೇರ್ ಮಾಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.